ಇದ್ದೀವಿ, ಅದು ಬೇರೆ ವಿಷಯ, ಚರ್ಚಾ ವಿಷಯ, ಮತ್ತೆ ಮಾತಾಡೋಣ ಅದನ್ನು. ಬಟ್ ಇವತ್ತು ಮಾತ್ರ ನಾವು ನಮ್ಮ ಬಾಪುಗೌಡರು ಇಲ್ಲಿವರೆಗೆ ಮಾಡ್ತಿರೋ ಕೆಲಸಕ್ಕೆ ಸಪೋರ್ಟ್ ಆಗಿ ನಾವು ಅವ್ರ ಜೊತೆಗಿದ್ವಿ. ಅಂದರೆ ಒಬ್ಬರಿಗಿಂತರೂ ಇಬ್ಬರು ಲೇಸು, ಒಂದು ಸಂಘಟನೆ ಲೇಸು. ಯಾಕಂತಂದರೆ ಒಂದು ಸಂಘಟನೆ ಇದ್ದರೆ ಎದುರಾಳಿಗೆ ಸಹಿತ ಈ ಸಮಾಜವನ್ನು ಹೆಕ್ಕಿ ಮುಕ್ಕಿ ತಿನ್ನುವವರಿಗೆ ಭಯ ಇರ್ತದೆ, ಎಲ್ಲಿ ನೋಡ್ತಾ ಇದ್ದಾರಪ್ಪ ನಮ್ಮನ್ನು ಅಂತೇಳಿ. ಆ ದಿಸೆಯಲ್ಲಿ ನಮ್ಮ ಬಾಪುಗೌಡರು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲೊಂದು ಅದ್ರ ಜೊತೆ ನಮ್ಮ ಸದಾನಂದ ಭಾಮಳೆಯವರು ನೆನೆಸ್ಬೇಕು. ಇವತ್ತು ಅವ್ರು ಹುಟ್ಟ ಬಲ್ಲ, ಆದರೂ ಅವ್ರು ನೆನಪಿಗೆ ಬರ್ತಾ ಇರ್ತಾರೆ. ಯಾವಾಗಲೂ ಸದಾನಂದರು ಒಬ್ಬ ಯಾವುದೇ ವ್ಯಕ್ತಿಯ ಬಗ್ಗೆ, ವಿಶೇಷವಾಗಿ ಅದರಲ್ಲೂ ಈ ಕಾರ್ಪೊರೇಟ್ ಬಗ್ಗೆ ಆಗಿರ್ಬೋದು, ಫ್ಯೂಡಲಿಸ್ಟ್ ಬಗ್ಗೆ ಆಗಿರ್ಬೋದು, ಜಾತಿವಾದಿಗಳ ಬಗ್ಗೆ ಆಗಿರ್ಬೋದು, ಭಾಳ ದಿಟ್ಟವಾಗಿ ಅವರು ಹೇಳ್ತಿರ್ತಾರೆ, ಇವರು ಹೇಳ್ತಿರ್ತಾರೆ. ಇಬ್ಬರು ಒಂದು ಬೆಳಗಾವಿ ಜಿಲ್ಲೆಯ ಪತ್ರಿಕಾ ರಂಗದಲ್ಲಿ, ಸಣ್ಣ ಪತ್ರಿಕೆ ಇರ್ಬೋದು, ಸಣ್ಣ ಯೂಟ್ಯೂಬರ್ ಇರ್ಬೋದು ಅವರು, ಆದರೆ ಒಂದು ಏನಪ್ಪ ಅಂದ್ರೆ ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮುಡಿಸ್ಕೊಂಡಂಥವ್ರು. ಹೀಗಾಗಿ ಇವತ್ತು ಬಾಪುಗೌಡರ ನೆಪದಲ್ಲೇ ಉಳಿದ ದಿಟ್ಟ ಪತ್ರಕರ್ತನ ಸಹಿತ ನೆನೆಸ್ಕೊಳ್ಳುವಂಥ ದಿನ ಇದಾಗಿದೆ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಅವರು ಇನ್ನೂ 100 ವರ್ಷ ಬದುಕಬೇಕು, ಜೊತೆಗೆ ಇಲ್ಲಿಯ ಸತ್ಯಗಳನ್ನು ಹೇಳಿ ಜನಪರವಾದಂಥ ಒಂದು ವ್ಯವಸ್ಥೆ ತರಬೇಕಾಗಿದೆ. ಇವತ್ತು ಆ ವ್ಯವಸ್ಥೆಗೆ ನಾವೆಲ್ಲರೂ ಮಣ್ಣು ಹೊರಬೇಕಾಗಿದೆ, ಹೊತ್ತು ಅದು ಕಟ್ಟಬೇಕಾಗಿದೆ. ಹುಡುಗಾಟ ಅಲ್ಲ ಒಂದು ಸತ್ಯ ಹೇಳೋದಪ್ಪ ಅಂತಂದ್ರೆ ಆ ಕೆಲಸವನ್ನು ಬಾಪುಗೌಡರು ಮಾಡ್ತಾಯಿದ್ದಾರೆ. ಇನ್ನುಳಿದವರು ನಿಧಾನಕ್ಕೆ ಅವ್ರು ನೋಡೇ ಒಂದು ಆದರ್ಶ ಇಟ್ಕೊಂಡು ತಮ್ಮನ್ನು ತಾವು ಹೊರಗೆ ಹಾಕ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕಂದರೆ ಪತ್ರಿಕೆ ರಚನೆ ಮಾಡೋದು ಅಥವಾ ಬರಹ ಮಾಡೋದು ಅಥವಾ ಧ್ವನಿ ಕೊಡೋದು ಇವೆಲ್ಲ ನಿರಂತರ ನಡೀತಿರೋ ಕ್ರಿಯೆಗಳು. ನಾವು ನಿದ್ದೆಗಳನ್ನೆಲ್ಲ ಸಹಿತ ವಿಚಾರ ಮಾಡ್ತಾ ಇರ್ತೀವಿ. ಇವತ್ತಿನ ನಡೆದದ ಏನು ನಡೆದದ, ಯಾರನ್ನ ಭೇಟಿ ಆದರೂ, ಯಾರಿಗೆ ಮೋಸ ಮಾಡಲಿಕ್ಕೆ ಹೊರಟಿದ್ದಾರೆ, ಅದು ಮೋಸ ಯಾರು ಹೋದರು, ಇಂಥ ಅನೇಕ ಘಟನೆಗಳನ್ನ ಅನೇಕ ಘಟನೆಗಳು ತೆಗೆದುಕೊಂಡು ದಿನನಿತ್ಯ ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ. ಎಷ್ಟು ವಿಷಯಗಳು ಗೊತ್ತಿರುವುದಿಲ್ಲ ಪಾಪ ಜನಕ್ಕೆ ತಿಳಿಸಿ ಹೇಳಿ ಯೋಗ್ಯ